ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪ್ಲಿ ಸಾಧು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಬೇಬಿ ಡ್ಯಾನ್ಸ್ AI ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋನ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೇ ಆಗುತ್ತೆ. ನೀವು ಅಂದ್ಕೊಂಡಿರ್ಬೋದು ಆ ಪ್ರಾಂಪ್ಟ್ ಹಾಕಬೇಕು, ಈ ಪ್ರಾಂಪ್ಟ್ ಹಾಕಬೇಕು, ಮತ್ತು ಅಲ್ಲಿಂದ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಬಂದು ಇಲ್ಲಿ ಪ್ರಾಂಪ್ಟನ್ನು ಹಾಕಿಬಿಟ್ಟು ಇಲ್ಲಿ ನೀವು ಜನ್ರೇಟ್ ಮಾಡ್ಕೋಬೇಕು, ಜೆಮಿನಿ ಆ್ಯಪ್ ಯೂಸ್ ಮಾಡಬೇಕು, ಮತ್ತು ಚಾಟ್ GPT ಆ್ಯಪ್ ಯೂಸ್ ಮಾಡಬೇಕು. ಆ ತೊಂದರೆನೇ ಇರಲ್ಲ. ನೀವು ಒಂದೇ ನಿಮಿಷದಲ್ಲಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೇ ಆಗುತ್ತೆ. ಓಕೆ, ಆಗಿದ್ರೆ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲೇ ಬಾರಿಗೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ತರಹದ ವಿಡಿಯೋಗಳನ್ನ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ನೀವು ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಮ ಫೋನ್ನಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದೇ AI ವಿಡಿಯೋ ಮೇಕರ್ ಅಂತ. AI ವಿಡಿಯೋ ಮೇಕರ್ ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗೇ ಬರುತ್ತೆ. ನಿಮ್ಮ ಪ್ಲೇ ಸ್ಟೋರ್ನಲ್ಲೇ ಆಗಲಿ ಮತ್ತು ಆ್ಯಪ್ ಸ್ಟೋರ್ನಲ್ಲೇ ಆಗಲಿ ಯಾವುದ್ರಲ್ಲಾದರೂ ಅದು ಆ್ಯಪ್ ಅವೈಲೇಬಲ್ ಇದೆ. ಅದನ್ನು ನೀವು ಗೆಟ್ ಅಂತ ನಿಮ್ಮ ಮೊಬೈಲ್ನಲ್ಲಿ ನೀವು ಇನ್ಸ್ಟಾಲ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿ ನೀವು ಓಪನ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಸಿಂಪಲ್ ಆಗಿ ಕೆಳಗಡೆ ಕಾಣ್ತಿದ್ದಲ್ಲ ಅಲೋ ಬಟನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಕಂಟಿನ್ಯೂ ಅಂತ, ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಕಂಟಿನ್ಯೂ ಅನ್ನೋದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮತ್ತೆ ಒಂದು ಕಂಟಿನ್ಯೂ ಅಂತ ಬರುತ್ತೆ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೇಲ್ಗಡೆ ಏರೋ ಮಾರ್ಕ್ ಇದೆಯಲ್ಲ ರಾಂಗ್ ಇಂಟು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಟ್ರೈ ನೋ ಇದೆಯಲ್ಲ, ಟ್ರೈ ನೋ ಅನ್ನ ಕ್ಲಿಕ್ ಮಾಡಿಬಿಡಿ. ಮತ್ತೆ ಇಲ್ಲಿ ಇಂಟು ಆಪ್ಷನ್ ಕಾಣ್ತಿದೆಯಲ್ಲ, ಇಂಟು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನೋದನ್ನ ಮಾಡಿ. ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಇಂಟರ್ಫೇಸ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ AI ಕಿಸ್ ವಿಡಿಯೋ ಮತ್ತೆ AI ಹಗ್ ವಿಡಿಯೋ ಇದೇ ತರಹ ಹಲವಾರು ನಿಮಗೆ ಒಂದೇ ಕ್ಲಿಕ್ ನಲ್ಲಿ ನೀವು ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಅರ್ತ್ ಜೂಮ್, ಮತ್ತೆ ಇಲ್ಲಿ ನೋಡ್ತಿರ್ಬೋದು ಹಾರ್ಟ್ ಈ ತರ ಎಲ್ಲಾನು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಿರ್ಬೋದು ಇವಾಗ ನೀವು ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನೀವು ಬೇಬಿ ಡ್ಯಾನ್ಸ್ ಅಂತ ಇದೆ, ಅದೆಲ್ಲ ನೋಡ್ತಿರ್ಬೋದು. ಜಸ್ಟ್ ಒಂದೇ ಕ್ಲಿಕ್ ನಲ್ಲಿ ನೀವು ಅದನ್ನ ಈ ವಿಡಿಯೋನ ಕ್ರಿಯೇಟ್ ಅನ್ನೋದನ್ನ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಬೇಬಿ ಡ್ಯಾನ್ಸ್ ಅಂತ ಇದೆಲ್ಲ, ಬೇಬಿ ಡ್ಯಾನ್ಸ್ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಅನ್ನೋದನ್ನ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ನೌ ಅಂತ ಇದೆಲ್ಲ, ಕ್ರಿಯೇಟ್ ನೌ ಮೇಲೆ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ರಿಯೇಟ್ ನೌ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೇ ಫೋಟೋಗಳು ಬರುತ್ತೆ. ನಿಮ್ಮ ಯಾವ್ದು ನಿಮ್ ಬೇಬಿ ಆಗಿರ್ತಲ್ಲ ಆ ಬೇಬಿ ಫೋಟೋನ ಇಲ್ಲಿ ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಂಡ್ಬಿಟ್ಟು ಈ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಕ್ರಾಪ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ನಿಮ್ಗೆ ಅದು ಎಷ್ಟು ಅಡ್ಜಸ್ಟ್ ಸೈಜ್ ಬೇಕಲ್ಲ ಅಷ್ಟು ಅಡ್ಜಸ್ಟ್ ಸೈಜ್ ಅನ್ನ ನೀವು ಇಲ್ಲಿ ಹಾಕೊಳ್ಬೇಕಾಗುತ್ತೆ. ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡನ್ ಅಂತ ಕೊಡ್ಬೇಕಾಗುತ್ತೆ. ಡನ್ ಅಂತ ಕೊಟ್ಟ ತಕ್ಷಣ ನೀವು ನೋಡ್ತಿರ್ಬೋದು ಇಲ್ಲಿ 3 ಡೇ ಪ್ರೀ ಟ್ರಯಲ್ ಅಂತ ಇದೆ ನೋಡ್ತಿರ್ಬೋದು. ಅದಕ್ಕೆ ನೀವು ಇವಾಗ 3 ಡೇ ನಿಮಗೆ ಫ್ರೀ ಆಗಿ ಸಿಗುತ್ತೆ ಇದು. ಮತ್ತೆ ನಿಮ್ಗೆ 3 ಡೇ ಆದ್ಮೇಲೆ ನಿಮ್ಗೆ ಅಮೌಂಟ್ ಅನ್ನ ಹಾಕ್ಲಿಕ್ಕೆ ಕೇಳುತ್ತೆ. ನೀವು ಅಮೌಂಟ್ ಇವಾಗ ನೀವು ₹1 ಕೂಡ ಇದರಲ್ಲಿ ಅಮೌಂಟ್ ಅನ್ನೋದ್ರ ಹಾಕೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಇದೆಲ್ಲ, ಕಂಟಿನ್ಯೂ ಮೇಲೆ ಕೆಳಗಡೆ ಆಪ್ಷನ್ ಕಾಣ್ತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅಮೌಂಟ್ ಅನ್ನೋದನ್ನು ₹1 ಕೂಡ ಪೇ ಆಗಲ್ಲ. ಇದನ್ನ ನೀವು ಯಾವ ರೀತಿ ನೀವು ಅಮೌಂಟ್ ಪೇ ಆಗದೆ ಇರೋ ಹಾಗೆ ನೀವು ಯಾವ ರೀತಿ ತಡಿಬೇಕಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಫೋನ್ ಪೇ ಅಲ್ಲಿ ಹೋಗ್ಬಿಟ್ಟು ನೀವು ಅಮೌಂಟ್ ಅನ್ನ ಪೇ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿ ಅದು ಅಮೌಂಟ್ ಕಟ್ ಆಗಿರಲ್ಲ. ಪೇ ಮಾಡ್ತೀರಾ ನೀವು ಇವಾಗ ₹70 ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ₹70 ಕಟ್ ಆಗುತ್ತೆ. ಅದು ಆಟೋ ಪೇಗೆ ಸೆಟ್ ಆಗಿರುತ್ತೆ. ಆಟೋ ಪೇ ಅನ್ನ ನೀವು ಅಲ್ಲಿ ಡಿಸೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಹಿಸ್ಟ್ರಿಯಲ್ಲಿ ಹೋಗ್ಬಿಟ್ಟು ಆಟೋ ಪೇ ಅನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಆಟೋ ಪೇ ನ ಡಿಸೇಬಲ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇದರಲ್ಲಿ 3 ಡೇ ಫ್ರೀ ಟ್ರಯಲ್ ಬರುತ್ತೆ. ಅದಾದ್ಮೇಲೆ ನೀವು ಅದನ್ನ ಡಿಸೇಬಲ್ ಅನ್ನೋದನ್ನ ಮಾಡ್ಕೊಳ್ಬೇಕಾಗುತ್ತೆ. ಡಿಸೇಬಲ್ ಅನ್ನೋದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದಕ್ಕೆಂತಾನೆ ನೀವು ಏನು ಇದರಲ್ಲಿ ಹೆಚ್ಚುವರಿ ತಲೆ ಕಡಿಸುವಂತ ಅವಶ್ಯಕತೆ ಇಲ್ಲ. ನೀವು ಏನಾದ್ರೂ ಹೋಗ್ಬಿಟ್ಟು ಫೋನ್ ಪೇ ಹಿಸ್ಟ್ರಿಯಲ್ಲಿಂದ ಒಂದ್ಸತಿ ಆಟೋ ಪೇ ಅನ್ನ ಡಿಸೇಬಲ್ ಮಾಡ್ಬಿಟ್ರೆ ನಿಮ್ಗೆ ಇದನ್ನ 3 ಡೇ ಫ್ರೀ ಆಗಿ ಯೂಸ್ ಮಾಡ್ಬಿಟ್ಟು ನೀವು ಮುಂದೆ ಬೇರೆ ಅಮೌಂಟ್ ಅನ್ನ ಪೇ ಮಾಡ್ಬಿಟ್ಟು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನೀವು ಅಮೌಂಟ್ ಅನ್ನ ಪೇ ಮಾಡ್ಬಿಟ್ಟು ಈ ಆಪ್ ಅನ್ನ ಕಂಟಿನ್ಯೂಸ್ ಆಗಿ ಯೂಸ್ ಅನ್ನೋದನ್ನ ಮಾಡ್ಕೋಬಹುದು.
ಓಕೆ, ನಾನು ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.